ನಮಸ್ಕಾರ ನಮ್ಮ ರೈತ ಮಿತ್ರರಿಗೆ. ಇದು ನಂದು 3ನೇ ವಿಡಿಯೋ ಐತಿ. 2 ವಿಡಿಯೋ ಹಿಂದೆ ಹಾಕಿದ್ದೀನಿ, ದಯವಿಟ್ಟು ಯಾರು ನೋಡಿಲ್ಲ ಹೋಗಿ ನೋಡ್ರಿ. ಆ ವಿಡಿಯೋದಾಗ ಏನೇನು ಹೇಳಿದ್ನಪ್ಪ ಅಂತಂದ್ರೆ ಸಾಲ ಯಾವ ರೀತಿ ಬಿಡಬೇಕು, ಬೀಜ ಯಾವ ಹಾಕಬೇಕು, ಇದು ಏರಿ ಪಡೆದ ಬೀಜ ಯಾವ ಹಾಕಬೇಕು, ಮತ್ತು ಎಷ್ಟು ಫೀಟಿಗೆ ಸಾಲ ಹಾಕಬೇಕು, ಮತ್ತು ಎಷ್ಟು ಫೀಟಿಗೆ ಬೀಜ ಹೊರಬೇಕು ಅಂತ ಎಲ್ಲ ಆ 1-2 ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿನಿ. ಈ ಒಂದು ವಿಡಿಯೋದಲ್ಲಿ ಕಟ್ಟಿಗೆ ಯಾವ ರೀತಿ ಉಳ್ಬೇಕು ಮತ್ತು ತಾರ್ ಯಾವ ರೀತಿ ಆಗಬೇಕು ಅಂತ ನೋಡೋಣ ಬನ್ನಿ. ನೋಡೋಕ್ಕಿಂತ ಮುಂಚೆ ನನ್ನ ಪರಿಚಯ ಹೇಳ್ಕೊಡ್ತೀನಿ. ನಮ್ಮದು ಕಲಬುರಗಿ ಜಿಲ್ಲಾ ಆಳಂದ ತಾಲೂಕ ಗೋಳ ಎಂಬ ಗ್ರಾಮದವ್ರನು. ನನ್ನ ಹೆಸರು ನೋಡ್ರಿ ಗಂಗಾಧರ್ ಹಿರೇಮಠ. ಬನ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಈ ಒಂದು ವಿಡಿಯೋದಲ್ಲಿ ನಾವು ಕಟ್ಟಿಗೆ ಉಳೋದು ಹೆಂಗಂತ ನೋಡೋಣ. ಫಸ್ಟಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಹಾರಿ ತೊಗೊಂಡು ಹೊಡಿಬೇಕ್ರಿ. ಯಾಕಪ್ಪ ಅಂದ್ರೆ ಕಟ್ಟಿಗೆ ಹೊಡೆದ್ರೆ ತೂತ ಬೀಳಲ್ರಿ. ಅದಕ್ಕೆ ಹಾರಿ ತೊಗೊಂಡು ಅಡ್ಡಲ್ ಮಾಡಿ ತೂತ ಕಸಿಂದ ಅದ್ರಾಗ ಸೀದಾ ಕಟ್ಟಿಗೆ ಇಟ್ಟು ಹೊಡಿತಿದ್ದೆ ನೋಡ್ರಿ. ನೋಡ್ಬೋದು ಕಟ್ಟಿಗೆ ಎಷ್ಟು ಫೀಟಿಗೆ ಹೋಗ್ತೇವಪ್ಪ ಅಂತಂದ್ರೆ ನಾವು 10 ಫೀಟಿಗೆ ಒಂದು ಕಟ್ಟಿಗೆ ಹಾಕ್ಬೋದು ನೋಡ್ರಿ. ಕಟ್ಟಿಗೆ ಯಾವ ರೀತಿ ಹಾಕ್ಬೇಕಂತ ತೋರಿಸ್ಕೊಡ್ತೀನಿ. ತೂತ ಹಾಕಿದೆವು ಮೊದಲಿಗೆ, ಅದ್ರಾಗ ಕಟ್ಟಿಗೆ ಇಟ್ಟು ಮ್ಯಾಗ ಜಡಿಗತ್ತಿದ್ದೆವು ಫುಲ್ ಟೈಟ್ ಆಗಸ್ಲಿಂದ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಗಾಳಿ ಬಿಡ್ತಂದ್ರೆ ಮತ್ತು ಕಟ್ಟಿಗೆ ಅಡ್ಡ ಆಗ್ಬಾರ್ದು ಅಂತೇಳಿ ಮ್ಯಾಗ ಓದಕಿಸಿಂದ ತಳಾಚಿ ಜಗುತ್ತೇವು. ಕಟ್ಟಿಗೆ ಹೆಂಗೆ ಹಾಕ್ಬೇಕಪ್ಪ ಅಂತಂದ್ರೆ ಸಾಲದಾಗೆ ಹಾಕ್ಬೇಕು ನೋಡ್ರಿ. ಸಾಲ ಬಿಟ್ಟು ಮ್ಯಾಗದ್ರೆ ಮುಂದೆ ನಿಮಗೆ ತಂತಿ ಕಟ್ಟಕ್ಕೆ ಮತ್ತು ಬಡಿ ಕಟ್ಟಕ್ಕೆ ಬಡಿ ಕಟ್ಟಕ್ಕೆ ಪ್ರಾಬ್ಲಮ್ ಆಗ್ತದ. ಚಂದ ನೋಡ್ರಿ ಹೆಂಗೆ ಹಾಕೋದು ನೋಡ್ರಿ. ಪೂರಾ ಅದು ಒಂದು ರೌಂಡ್ ಎಲ್ಲ ತೋರಿಸ್ಕೊತೀನಿ ನೋಡ್ರಿ. ಇನ್ನು ಬೆಳೆ ಸಣ್ಣ ಇದ್ದಾಗ ಇವೆಲ್ಲ ಕಟ್ಟಿಗೆ ಹೊಡೆದು ರೆಡಿ ಮಾಡಬೇಕು. ಯಾಕಂತ ಹೇಳ್ತೀನಿ. ಹೇಳೋಕ್ಕೂ ಮುಂಚೆ ಇವು ಕಟ್ಟಿಗೆ ಎಷ್ಟು ಫೀಟ್ ಇಡ್ಬೇಕಂದ್ರೆ ನಾವು 6 ಫೀಟ್ ಇಟ್ಟಿದ್ದೇವೆ. ಕೆಲವೊಂದು ಹೆಚ್ಚಿಗವ. ಎಲ್ಲರೂ ದಯವಿಟ್ಟು 6.5 ಫೀಟ್ ಇಡ್ರಿ. ಯಾಕಪ್ಪ ಅಂತಂದ್ರೆ ಅರ್ಧ ಫೀಟ್ ಪೌಣ ಫೀಟ್ ಒಂದು ಒಳಗೆ ಹೋದ್ರೆ ನಮಗೆ ಮುಂದೆ ಒಳಗೆ ಇಡಕ್ಕೆ ಸ್ವಲ್ಪ ಕರೆಕ್ಟಾಗಿ ಬರ್ತಾವೆ. ಈಗ ನೋಡ್ರಿ ಆಲ್ರೆಡಿ ಕುಡಿ ಬಿಡುತ್ತವ. ಈಗ ಗಪ್ಪ ತಂತಿ ಕಟ್ಟಿ ಮ್ಯಾಗ ಇರಿಸ್ಬೇಕು. ಇಲ್ಲಾಂದ್ರೆ ತಳಗೆ ಬಿದ್ದು ಪೂರಾ ಅಡ್ಡ ಬೀಳ್ತಾವ್ರಿ. ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ತದ, ಇತ್ತಂದ್ರೆ ಪ್ರಾಬ್ಲಮ್ ಆಗ್ತಾವ ನೋಡ್ರಿ. ಕಟ್ಟಿಗೆ ಹೋದ್ರಪೇನೆ ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದ್ರೆ ಗೂಟ ರೆಡಿ ಮಾಡ್ಬೇಕ್ರಿ. ಗೂಟ ಎದಕ್ಕಪ್ಪ ಅಂತಂದ್ರೆ ಕಟ್ಟಿಗೆ ಇದ್ರೆ ಗೂಟ ಇರ್ಬೇಕ್ರಿ. ಯಾಕಪ್ಪ ಅಂತಂದ್ರೆ ಮತ್ತು ಕಟ್ಟಿಗೆ ಜಗ್ಗಿ ಕಸಿನ ತಂತಿ ಕಟ್ಟೋಣ ಸ್ವಲ್ಪ ಪ್ರಾಬ್ಲಮ್ ಆಗ್ತಾವ ಅಂತೇಳಿ ನಾವೇ ಗೂಟ ರೆಡಿ ಮಾಡುತ್ತೇವ್ರಿ. ಎಲ್ಲಿ ಒಯ್ದಿಲ್ಲ, ನಾವೇ ರೆಡಿ ಮಾಡುತ್ತಿದ್ದೆವು. ಇವು ಎಷ್ಟು ಗೂಟ ಹತ್ತವಪ್ಪ ಅಂತಂದ್ರೆ ನಮಗೆ ಒಂದು 40 ಗೂಟ ಹತ್ತ ನೋಡ್ರಿ. ಯಾಕಪ್ಪ ಅಂತಂದ್ರೆ ನಮ್ಗೆ 19 ಸಾಲ ಅವ ರೀ. ಅದಕ್ಕೆ ಅಚ್ಕಾಡು 20, ಅಚ್ಕಾಡು 19, ಇಚ್ಕಾಡು 19 ಸುಮ್ಮನೆ ಎಮರ್ಜೆನ್ಸಿ ಅಂತ 2-3 ಎಕ್ಸ್ಟ್ರಾ ರೆಡಿ ಮಾಡಿರ್ತೀವಿ ರೀ. ಬನ್ರಿ ಇವು ಹೆಂಗೆ ಹೊಡಿಬೇಕಂತ ತೋರಿಸ್ಬಿಡ್ತೀನಿ. ಗೂಟ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಗೂಟ ಹೊಡ್ಯೋಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಗೂಟ ಯಾವ ರೀತಿ ಹೊಡಿಬೇಕು ಅಂತ ಹೇಳ್ತೀನಿ. ಲಾಸ್ಟಲ್ಲಿ ಹೊಡಿಬೇಕ್ರಿ. ಯಾಕೆ ಎಂಡಲ್ಲಿ ಹೊಡಿಬೇಕಪ್ಪ ಅಂತಂದ್ರೆ ತಂತಿ ಕಟ್ತೇವಲ್ರಿ, ತಂತಿ ಕಟ್ಟಕ್ಕೆ ಸಪೋರ್ಟಿಂಗ್ ಬೇಕು. ಇವು ಗೂಟ ಹೆಂಗೆ ಹೊಡಿಬೇಕಪ್ಪ ಅಂತಂದ್ರೆ ಸ್ವಲ್ಪ ಸ್ಟ್ರೇಟಾಗಿ ಹೊಡಿಬೋದು ರೀ. ಅಡ್ಡ ಹೊಡಿಬೇಕು ನೋಡ್ರಿ. ಯಾಕಪ್ಪ ಅಂತಂದ್ರೆ ತಂತಿ ಕಟ್ಟೋ ಟೈಮಿಗೆ ಸ್ವಲ್ಪ ನಮ್ಗೆ ಗ್ರಿಪ್ ಸಿಗ್ತದೆ ನೋಡ್ರಿ. ಕೆಲವೊಂದು ಹೊಲದಾಗ ಡೈರೆಕ್ಟ್ ಗೂಟ ಇಟ್ಟು ಹೊಡೆದ್ರೆ ಹೋಗ್ತಾವ್ರಿ. ನಂಬಲ್ಲಿ ಮಡ್ಡಿ ಹೊಲ ಅದ ರೀ, ಹಿಂಗಾಗಿ ಕಲ್ಲಿನ ಹೊಲ ಅದ. ಅದಕ್ಕೆ ನಂಬಲ್ಲಿ ಹೋಗಲ್ರಿ ಡೈರೆಕ್ಟಾಗಿ. ಅದಕ್ಕೆ ನಾವು ಹಾರಿಲಿ ಹೊಡೆದ ಕಸಿಂದ ನಾವು ಮತ್ತೆ ಹೊಡಿಗತ್ತೀವಿ. ನೋಡ್ಬೋದು ಕ್ಲಿಯರ್ ಕಟ್ಟಾಗಿ ತೋರಿಸುತ್ತೆ. ಯಾವುದೇ ಒಂದು ಇದ್ರ ಬಗ್ಗೆ ವಿಡಿಯೋ ಇದ್ರೂ ಕ್ಲಿಯರ್ ಕಟ್ಟಾಗಿ ವಿಡಿಯೋ ತೋರಿಸುತ್ತೆ. ದಯವಿಟ್ಟು ಎಲ್ಲರೂ ನೋಡ್ರಿ. ನೋಡ್ಬೋದ್ರಿ ಯಾವ ರೀತಿ ಹೊಡೆದೇವು ಅಂತ. ಈ ಸೈಡಿನೂ ಒಂದು 8 ತೆಗೀವ್ರಿ. ಇನ್ನೂ ಒಂದು 5-6 ಉಳಿದೀವ್ರಿ. ಅದು ಮತ್ತು ನಾಳೆ ಮಾಡ್ತೇವ್ರಿ. ದಯವಿಟ್ಟು ಅಚ್ಕಾಡು ಹೊಡೆಯತ್ರಿ, ಅಚ್ಕಾಡನ್ನು ಹೊಡಿಬೇಕ್ರಿ. ಅದಕ್ಕೆ ಒಂದು ರೌಂಡ್ ತೋರಿಸ್ಕೊತೀನಿ ರೀ. ಇದು ಎಲ್ಲ ಒಂದೇದಿಂದ ಆಗ್ಯದ ಅನ್ಕೋಬೇಡ್ರಿ, ಭಾಳ ಟೈಮ್ ಆಗ್ಯದ. ಬಟ್ ವಿಡಿಯೋದಾಗ ತೋರಿಸ್ಬೇಕಾಗ್ತದ ಅಷ್ಟೇ ನೋಡ್ರಿ. 2 ಸೈಡ ಹೊಡೆಯವಾದು. ಇಚ್ಕಾಡು 19, ಅಚ್ಕಾಡು 19 2 ಕಡೆಗೆ ಅದು. ಈಗ ಮುಂದೆ ತಂತಿ ಬಿಗೋದು ಯಾವ ತಂತಿ ಬಿಗೀನಿ ಬನ್ರಿ. ತಂತಿ ಹಂಗೆ ಬಿಗಬೇಕು ಮತ್ತು ಯಾವ್ದು ಬಿಗಿಬೇಕು ಅಂತ ಹೇಳ್ತೀನಿ. 12 ಗೇಜ್ ಇರುತ್ತಲ್ರಿ, ಅದು ತಳಗೆ ಹಾಕ್ಬೇಕ್ರಿ. ಫುಲ್ ಮ್ಯಾಗ ಎಷ್ಟು ಗೇಜ್ ಹಾಕ್ಬೇಕಂದ್ರೆ 16 ಗೇಜ್ದು ಹಾಕ್ಬೇಕು ನೋಡ್ರಿ. ಈಗ ನಮ್ಮದು ಹಳಿ ತಂತಿ ಇದೆ ರೀ, 12 ಗೇಜ್ದು ಹಾಕ್ರಿ. ನಮ್ದು ಹಳಿ ತಂತಿ ಅಂತೇಳಿ ನಾವು ಅದಕ್ಕೆ ಅದೇ ಹಾಕ್ಬೋತೀರಿ ಸದ್ಯಕ್ಕೆ. ಈಗ ಮತ್ತು ಮುಂದೆ ತೋರಿಸ್ತೀನಿ ರೀ. ಹೊಸ ತಂದಿದ್ದೇವ್ರಿ. ಇದು ಆಳ್ಬೇಕಾದ್ರೆ ಕಟ್ತೇವೆ. ಹೆಂಗಪ್ಪ ಅಂತಂದ್ರೆ ತಳಗೆ ಒಂದು ಲೈನ್ ಸ್ವಲ್ಪ ಮ್ಯಾಗೆ ಕಟ್ಬೇಕ್ರಿ. ನಾವು ಯಾಕೆ ತಳಗೆ ಕಟ್ಕೋತೀವಪ್ಪ ಅಂತಂದ್ರೆ ಸ್ವಲ್ಪ ನಮ್ಮ ಬೆಳಗ್ಗೆ ಇವು ಸ್ವಲ್ಪ ಗುಮ್ಮಾಗಿಲ್ರಿ ಗಾರಿ, ಹಿಂಗಾಗಿ ನಾವು ಸ್ವಲ್ಪ ತಳಗೆ ಕಟ್ಕೋತೀವ್ರಿ ನೋಡ್ರಿ ಫ್ರೆಂಡ್ಸ್. ಒಂದು ರೌಂಡ ಪೂರಾ ತಳಗಿನ ಕಟ್ಟಾಗ್ಯಾವ. ಎಲ್ಲ ರೀತಿಲಿ ತೋರಿಸುತ್ತೆ ನಿಮಗೆ. ಫುಲ್ ಟೈಟಾಗಿ ಕಟ್ಟಬೇಕು. ಯಾಕಪ್ಪ ಅಂದ್ರೆ ಈ ಮುಂದೆ ಕುಡಿ ಕಟ್ಟೋ ಟೈಮಿಗೆ ಪ್ರಾಬ್ಲಮ್ ಆಗ್ಬಾರ್ದು. ಈಗ ಊಟಕ್ಕೆ ಅಲ್ಲಿಂದ ಸೀದಾ ಅಲ್ಲಿ ಕಟ್ಟಿಗೆಲಿಂದ ಸೀದಾ ಕಟ್ಟಬೇಕ್ರಿ ಮಸ್ತ್ ಟೈಟ್ನಾಗ. ಇವು ನಮ್ಮ ಒಂದು ಬೆಳಗ್ಗೆ ಒಂದರಿಂದ ಒಂದು ಅಂತರ 10 ಫೀಟ್ ಅವ ನೋಡ್ರಿ. ಮುಂದೆ ಏನು ಮಾಡೋಣ ಅಂತ ನೋಡ್ರಿ. ಬೆಳೆ ಸಣ್ಣ ಇದ್ದ ಕಾರಣಕ್ಕೆ ನಾವೇನು ಮಾಡಿದೆಪ್ಪ ಅಂದ್ರೆ 10 ಲೀಟ್ರ್ ಬೇಕಿಡ್ತು ತೊಗೊಂಡು ಅದ್ರಾಗ 10 ಲೀಟ್ರ್ ನೀರು ಹಾಕಿಸಿಂದ ಒಳಗೆ ಎಂಡಿ ಕಲಸಿ ಒಂದು ಗಿಡ ತಳಗ ಹಾಕ್ಕೋತೀವಿ ನೋಡ್ರಿ. ಇದು ಎಷ್ಟು ಹಾಕ್ಕೋತೀವಪ್ಪ ಅಂತಂದ್ರೆ ಅರ್ಧ ಲೀಟ್ರ್ ಒಂದು ಚಂಬು ಅಂದ್ರೆ ಅರ್ಧ ಲೀಟ್ರ್ ಇತ್ತು ರೀ. ಅರ್ಧ ಲೀಟ್ರ್ ಒಂದೊಂದು ಚಂಬು ಟಕ್ಕಣ ಹಾಕಿಸಿಂದ ಹಾಕ್ಕೋತೀವಿ. ಯಾಕೆ ಹಾಕ್ಕೋತೀವಪ್ಪ ಅಂತಂದ್ರೆ ಇವಕ್ಕೆ ಸ್ವಲ್ಪ ಬೆಳೆ ಹಾರು ಬರ್ತಾವ್ರಿ ಮತ್ತು ಸ್ಪೀಡಾಗಿ ಬೆಳಿತಾವ. ನೀರು ಹೊಡಿ ಹೊಲಕ್ಕೆ ಹಾಕ್ಬೇಕ್ರಿ. ಮತ್ತು ನೀರು ಹಾಕ್ಲಾರ್ದೆ ಹಂಗೆ ಹಾಕ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಕಾವು ಆಗ್ತಾವ. ಅದಕ್ಕೆ ನಾವು ಇದು ಒಂದು ಕೆಲಸ ಮಾಡಿದ್ವಿ ನೋಡ್ರಿ.
ಇದಾದ ಬಳಿಕ 2ನೇ ರೌಂಡ ಯಾವ ತಂತಿ ಬಿಗಿಬೇಕಂತ ಹೇಳ್ತೀನಿ ಬನ್ನಿ. ನೋಡ್ರಿ 1ನೇ ರೌಂಡ ತಂತಿ ಹಾಕಿದೆವು. 2ನೇ ರೌಂಡ ಇದು ಪ್ಲಾಸ್ಟಿಕ್ ದಾರ ಹಾಕುತ್ತೆ ನೋಡ್ರಿ. ಯಾಕೆ ಹಾಕುತ್ತಪ್ಪ ಅಂದ್ರೆ ಇದ್ರ ಮೇಲೆ ವಜ್ಜಿ ಬಲ್ರಿ ಸುಮ್ ಸಪೋರ್ಟಿಗೆ ಗಿಡ ಮ್ಯಾಗೇರಿಸ್ಬೇಕಂತ ಹಾಕುತ್ತೆ ನೋಡ್ರಿ. ಇದು ನಮ್ಗೆ ಎಷ್ಟು ಇಲ್ಲ ಅಂದ್ರೂ ಒಂದು 20 ಪಂಚಸ್ ಆಗ್ಯಾವ್ರಿ. ಪೂರಾ ಹೊಲ ಎಲ್ಲ ಆಗತ್ತನ ರೀ. ಇದು ಹೆಂಗೆ ಆಗ್ಬೇಕಂತ ತೋರಿಸ್ತೀನಿ ರೀ ಈ ವಿಡಿಯೋದಾಗ. ಸೇಮ್ ಯಾವ ರೀತಿ ತಂತಿ ಕಟ್ಟಿದೇವು ಅದೇ ರೀತಿ ಇವನು ಕಟ್ಟಿದೇವ್ರಿ. ಇದು 2 ಕಟ್ಟಿದೇವ್ರಿ. ತಳಗ ಒಂದು ತಂತಿ, ಮ್ಯಾಗ 2, ಆಮೇಲೆ ಮ್ಯಾಗ ಮತ್ತೊಂದು ತಂತಿ ಕಟ್ಟಿದೇವ್ರಿ. ತೋರಿಸ್ತೀನಿ, ಎಲ್ಲರೂ ನೋಡ್ರಿ ಪೂರಾ ವಿಡಿಯೋ. ನೋಡ್ಬೋದು ಯಾವ ರೀತಿ ಕಾಣುತ್ತೆ ಅಂತೇಳಿ. ಪೂರಾ ಲಾಸ್ಟಿಗೆ ವಿಡಿಯೋ ನೋಡ್ರಿ ಯಾವ ರೀತಿಗೆ ಅಂತ. ಫುಲ್ ಸಖತ್ತಾಗಿ ಕಾಣುತ್ತ, ದಯವಿಟ್ಟು ನೋಡ್ರಿ. ಇವೆಲ್ಲ ಕಟ್ಕೋತೆ ಮತ್ತು ಎಣ್ಣೆ ಹೊಡಿಬೇಕ್ರಿ. ಎಣ್ಣೆ ಯಾವ್ದು ಹೊಡಿಬೇಕಪ್ಪ ಅಂತಂದ್ರೆ ರೋಗರ್ ಎಣ್ಣೆ ಕಂಪಲ್ಸರಿ 2 ದಿನಕ್ಕೆ 3 ದಿನಕ್ಕೆ ಹಂಗೆ ಹೊಡಿತಾನೆ ಇರ್ಬೇಕ್ರಿ. ಅದ್ರ ಸಂಗಟ ಒಂದು ಪೌಡ್ರ್ ಬರ್ತಾರೆ ರೀ, ಅದು ಪೌಡ್ರನ್ನ ಹಾಕಿ ಹೊಡಿಬೇಕ್ರಿ. ಯಾಕಪ್ಪ ಅಂತಂದ್ರೆ ಬೆಳಿಗ್ಗೆ ಸ್ವಲ್ಪ ಬೆಳಿಗ್ಗೆ ಅನುಕೂಲ ಆಗ್ತದೆ. ಪೂರಾ ಇದು ಎಷ್ಟು ml ಹಾಕಿ ಕುಡಿಯುತ್ತಪ್ಪ ಅಂತಂದ್ರೆ ನಾವು ಇದು 30 ml ರೋಗರ್ ಎಣ್ಣೆ ರೀ ಮತ್ತು 20 ml ಅದು ಪೌಡ್ರ್ ಹಾಕಿ ಕುಡಿಯುತ್ತೀರಿ. ಟೋಟಲ್ 50 ml ಆಗ್ಯದ ರೀ. 50 ml ಸೇರಿಸಿ ಒಂದು ಡಬ್ಬಿಗೆ ಹಾಕಿ ಕುಡಿಯುತ್ತೆ ನೋಡ್ರಿ. ಇದು ಯಾವ್ದಪ್ಪ ಪೌಡ್ರ್ ಅದಪ್ಪ ಅಂತಂತಂದ್ರೆ ಅಗಸ್ತ್ಯ M45 ಅದ ನೋಡ್ರಿ. ಇದು ಹೊಡಿಯೋದಕ್ಕೆ ಕಾರಣ ಎಷ್ಟೇ ನೋಡ್ರಿ. ಯಾವುದೋ ರೋಗ ಮತ್ತು ಕೀಟನಾಶಕಗಳು ಏನೂ ಕೊಡಲ್ಲ. ಇದು ಕಂಪಲ್ಸರಿ ಹೊಡಿನೇ ಬೇಕು ರೀ ಈ ಬೆಳೆಗೆ. ಇಲ್ಲಾಂದ್ರೆ ಮುಂದೆ ಪ್ರಾಬ್ಲಮ್ ಆಗ್ತವೆ. ಕೀಟನಾಶಕದ ಬಂದರೆ ಬೆಳೆ ಹಾಳು ಮಾಡ್ತಾವೆ. ಅದಕ್ಕೆ ಇದು ಕಂಪಲ್ಸರಿ 2 ದಿನಕ್ಕೆ 3 ಹಂಗೆ ಅದಾದ ಬಳಿಕ ಈ ಕಡೆ ವಯರ್ನು ಬಿಗಿಯುತ್ತೇವೆ ರೀ. ಇದು 3ನೇ ರೌಂಡ. ಮತ್ತು ಈ ಕಡೆ ಕುಡಿನೂ ಕಟ್ಟುತ್ತೇವೆ, ಒಂದೊಂದು ಕುಡಿನೂ ಹೊಂಟಿವು. ನೋಡ್ಬೋದು ಯಾವ ರೀತಿ ಕಟ್ಟುತ್ತೆ ಅಂತಂದ್ರೆ ಕೈಗೆ ಹ್ಯಾಂಡ್ ಗ್ಲೌಸ್ ಅಂತ ಹಾಕ್ಕೊಳ್ಬೇಕು. ಯಾಕಪ್ಪ ಅಂದ್ರೆ ಕೈ ಭಾಳ ಉರಿತಾವ್ರಿ, ಅದಕ್ಕೆ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಕಟ್ಟುತ್ತೇವೆ. ನೋಡ್ಬೋದು ರೀ ಎಲ್ಲ ರೀತಿಲಿ ತೋರಿಸುತ್ತೆ ಬರ್ರಿ. ಇದಾದ ಬಳಿಕ 4 ರೌಂಡ. ತಳಗ ಒಂದು ತಂತಿ, ಮ್ಯಾಗ ಒಂದು ತಂತಿ ರೀ, ನಡ್ಬರಕ 2 ವಯರ್ ಬಂಡಲ್ಲ. ಅದಾದ ಬಳಿಕ ಬೆಲೆ ಕಟ್ಟಿದೆ ನೋಡ್ರಿ. ಹಚ್ಕೊಡೊಂದು ನಡು ಗ್ಯಾಪ್ ಅಂದ್ರೆ ಸೈಡಿಗೆ ಓಡಾಡಕ್ಕೆ ಬೇಕಲ್ರಿ. 2ಕ್ಕೆ ಜೋಡಿ ಮಾಡಿ ಕಟ್ಟಿದಾರೆ ಒಂದು ನಡು ಓಡಾಡಕ್ಕೆ. ನೋಡ್ಬೋದು. ಇದಾದ ಬಳಿಕ ಮತ್ತು ಮ್ಯಾಗ 4 ಎಳೆ ಎಳೆದ ಕಸಿಂದ ಕಟ್ಗಿಗೆ ಮತ್ತು ಅಡ್ಡೊಂದು ಹಾಕ್ಬೇಕು ರೀ. ಹಿಂಗೆ ಹಾಕೋದ್ರಿಂದ ಹಂದ್ರೆ ಆದಂಗೆ ಆಗ್ತದೆ ರೀ. ಈ ಬೆಳಿಗ್ಗೆ ಕಂಪಲ್ಸರಿ ಹಿಂಗೆ ಮಾಡೇಬೇಕು ರೀ. ಕೆಲವೊಬ್ಬರು ಬೇರೆ ಸಿಸ್ಟಮ್ ಮಾಡ್ತಾರೆ, ನಾವು ಬೇರೆ ಸಿಸ್ಟಮ್ ಮಾಡ್ತೇವೆ. ಕೆಲವೊಂದು ಕಡೆ ಬೇರೆ ಇರ್ತದೆ, ನಮ್ಮ ಕಡೆ ಬೇರೆ ಇರ್ತದೆ. ನಾವು ಈ ರೀತಿ ಸಿಸ್ಟಮ್ ಮಾಡ್ತೇವೆ ನೋಡ್ರಿ. ಸೇಮ್ ಇದು ಹೆಂಗಂದ್ರೆ ಚಪ್ಪರ್ ಮಾಡ್ದಂಗೆ ಮಾಡ್ಬೇಕು ನೋಡ್ರಿ ಒಟ್ಟು. ಯಾಕಂದ್ರೆ ಬೆಳಿಗ್ಗೆ ಭಾಳ ಹರಿತಾವೆ, ಬೆಳೆ ಭಾಳ ಹರಿತಾವೆ ರೀ. ಹಿಂಗಾಗಿ ಫುಲ್ಲ ಇದಕ್ಕೆ ಬೆಳೆ ಮ್ಯಾಗ ಎರ್ಸ್ಕಸಿಂದ ತಳಗ ಒಳಗೆ ಕಡಿಗೂ ಬರಪ್ಲೆ ಮಾಡಿದ್ದೇವೆ ರೀ. ಸೈಡಿಗೆ ಅಂಕರು ಫುಲ್ ಅದ ರೀ. ತೋರಿಸ್ತೀನಿ ಬರ್ರಿ. ಎಲ್ಲ ಆಗ್ಯದ. ಫುಲ್ ಒಂದು ರೌಂಡ ನಿಮ್ಗೆ ಈ ಒಂದು ಇದು ತೋರಿಸ್ತೀನಿ ನೋಡ್ರಿ. ಇದು ಫುಲ್ ಗ್ಯಾಪ ಒಂದು ಸೈಡಿಗೆ 2 ಕಡೆ ಬೆಲೆ ಕಟ್ಟಿದ್ದು ಮತ್ತು ಇದು ಗ್ಯಾಪ ಇದು ಫುಲ್ ಕಟ್ಟಿದ್ದು. ಇದು ಹಂಗೆ ಕಟ್ಕೋತಾ ಕುಡಿ ಕಟ್ಕೋತಾ ಇದು ಹಂಗೆ ಕೆಲಸ ಚಾಲು ನೋಡ್ರಿ. ಬರೋಬ್ಬರಿ 2 ಮನುಷ್ಯ ಫುಲ್ ಪಡ್ದಾಗ ಇರ್ಬೇಕು ರೀ. ನಾವು ಬಿಟ್ಟು ಕಸಿಂದ ಆ ಕಡೆ ಕೆಲಸ ಹೋತಂದ್ರೆ ಇದು ಬೆಳೆ ಸತ್ಯನಾಶ ಆಗಿ ಹೋಗ್ತದೆ ರೀ. ಯಾಕಪ್ಪ ಅಂದ್ರೆ 2 ಮನುಷ್ಯ ಕಂಟಿನ್ಯೂ ಇರಬೇಕು ರೀ. ನೋಡ್ರಿ ಯಾವ ರೀತಿಯಾಗದಂತ ಫುಲ್ಲ ತೋರಿಸ್ಕೊತೀನಿ. ಸಣ್ಣ ಹಿಡಿದು ದೊಡ್ಡ ತನಕ ತೋರಿಸ್ಕೊತೀನಿ. ಒಂದು ರೌಂಡ್ ನೋಡ್ರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಒಳ್ಳೆಯದಲ್ಲಿ. ಎಲ್ಲರೂ ನಮಸ್ಕಾರ. ನಮ್ಮ ರೈತರ ವಿಡಿಯೋನೇ ಬರ್ತಾವ್ರಿ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಟ್ಕೊರಿ. ಇದ್ರ ಮುಂದೇನು ವಿಡಿಯೋ ಹೆಂಗಂತ ಎಲ್ಲ ಸಂಪೂರ್ಣವಾಗಿ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್.